ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ತಿರುಚೆಂದೂರಿಂದ ನಾವು ರಿಟರ್ನ್ ಆಗಿದ್ದು ಮಧುರೈಗೆ. ಈ ಸಿಟಿ ಅಂತೂ ನನ್ನ ಫೇವ್ರೇಟು. ನಾವು ಪ್ರತಿ ಸಲ ಹೋಗ್ತಾನೆ ಇರ್ತೀವಿ. ಸೊ ನಾನು ಮಧುರೈ ಜೊತೆ ತುಂಬ ಎಮೋಷ್ನಲಿ ಕನೆಕ್ಟೆಡ್ ಆಗಿರ್ತೀನಿ. ಇಂಥ ಮುಂಚೆ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ಹೊಸದಾಗಿ ಯಾವುದಾದ್ರೂ ಹಾಕೋ ವಿಡಿಯೋಗಳು ನಿಮಗೆ ಒಂದು ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಮಧುರೈ ಸಿಟಿಗೆ ನೀವು ಬ್ಯಾಂಗ್ಳೂರಿಂದ ತುಂಬ ಈಸಿಯಾಗಿ ರೀಚ್ ಆಗ್ಬೋದು. ಡೈರೆಕ್ಟ್ ಟ್ರೈನ್ಗಳು ಕೂಡ ಇದ್ದಾವೆ, ಹಾಗೆಯೇ ಬಸ್ ಕೂಡ ಇದ್ದಾವೆ. ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಟ್ರೈನ್ ಅಥವಾ ಬಸ್ಸಲ್ಲಿ ಕೂಡ ಬರಬಹುದು. ತಾಯಿಗೆ ಕಣ್ಣುಗಳು ಮೀನಿನಂತೆ ಪಳಪಳ ಅಂತ ಹೊಳಿತಿರುತ್ತೆ. ಅದಕ್ಕೋಸ್ಕರನೇ ಮೀನಾಕ್ಷಿ ಅಂತ ಹೆಸರು ಬಂದಿರುತ್ತೆ. ಶಿವನ ಮಡದಿಯಾಗಿರುವ ಪಾರ್ವತಿ ದೇವಿಯು ಇಲ್ಲಿ ಮಧುರೈಯಲ್ಲಿ ಮೀನಾಕ್ಷಿ ಅಂತ ಪ್ರಸಿದ್ಧವಾಗಿರುತ್ತಾರೆ. ಹಾಗೆಯೇ ಶಿವ ಇಲ್ಲಿ ಸುಂದರೇಶ್ವರನ ಅವತಾರದಲ್ಲಿ ನೆಲೆಸಿರುತ್ತಾರೆ. ದೇವಾಲಯ ಸುಮಾರು 6ನೇ ಶತಮಾನದಲ್ಲಿ ಕಟ್ಟಡಲಾಗಿರುತ್ತದೆ. ಹಾಗೆ ಈ ದೇವಾಲಯದಲ್ಲಿ ಟೋಟಲ್ 10 ಗೋಪುರಗಳನ್ನು ನಾವು ನೋಡಬಹುದು. ಆ್ಯಂಡ್ ಟೋಟಲ್ 985 ದೊಡ್ಡದಾಗಿ ಸ್ಟ್ರಾಂಗ್ ಆಗಿರೋ ಕಂಬಗಳು ಕೂಡ ಇರ್ತವೆ. ನಾವು ಕೂಡ ದರ್ಶನ ಎಲ್ಲ ಆದಮೇಲೆ ಮ್ಯಾಕ್ಸಿಮಮ್ ಅಲ್ಲಿ ಕ್ಯೂ ಏನಿರಲಿಲ್ಲ. ಆಲ್ಮೋಸ್ಟ್ 20 ಮಿನಿಟ್ಸಲ್ಲಿ ಬೇಗ ದರ್ಶನ ಮಾಡಿಕೊಂಡು ಈವ್ನಿಂಗ್ ಟೈಮ್ ಹೋಗಿದ್ವಿ. 4:30, 5 o'clock ಹೋಗಿದ್ವಿ. ಸೊ ಬೇಗನೆ ದರ್ಶನ ಮುಗಿಸ್ಕೊಂಡು ಸುಂದರೇಶ್ವರನ ದರ್ಶನ ಕೂಡ ಮುಗಿಸ್ಕೊಂಡು ನಾವು ಹಾಗೇನೆ ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ನನಗೆ ಯಾವ್ಯಾವ ಥಿಂಗ್ಸ್ ಇನ್ನೂ ಬೇಕಾಗಿತ್ತು ಆ ಥರ ಎಲ್ಲ ನಾನು ತೊಗೋಬೇಕಂತ ಕೆಲವೊಂದು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೆ. ಈ ಕೆಲವೊಂದು ಶಾಪಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ನಾನು ಜಾಸ್ತಿ ಪರ್ಚೇಸ್ ಮಾಡಿರೋದು ಹಿತ್ತಾಳೆ ಸಾಮಾನುಗಳು. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಡೈರೆಕ್ಟ್ DM ಮಾಡಿ ಕೇಳಿ. ನಾನು ಯಾವ ಥರ ಎಲ್ಲ ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೆ, ಹಾಗೆ ಯಾವ ಥರ ಎಷ್ಟು, ಎಲ್ಲಿ ಎಷ್ಟು, ಯಾವ ಶಾಪಲ್ಲಿ ಎಷ್ಟೆಲ್ಲ ಅಮೌಂಟ್ ಬಿತ್ತು ಅಂತ ನಾನು ನಿಮಗೆ ಡೀಟೇಲ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಶಾಪಲ್ಲಿ ಅಂತ ಆ ಕ್ಲಿಪ್ಪಿಂಗ್ ನಾನು ನಿಮಗೆ ಕೊನೆಯದಾಗಿ ತೋರಿಸಿದ್ದೀನಿ. ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ನಾವು ಕೂಡ ಹಾಗೆ ವಾಪಸ್ ರೂಮ್ಗೆಲ್ಲ ಬಂದುಬಿಟ್ಟು ಫ್ರೆಶ್ ಆಗಿ ಹಾಗೆಯೇ ಇದು ನೆಕ್ಸ್ಟ್ ಡೇ ಒಂದು ಕಂಟಿನ್ಯೂಯೇಷನ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಲ್ಟ್ ಆಗಿರೋದು ಊರಿಂದ ಆಲ್ಮೋಸ್ಟ್ 10 ಕಿಲೋಮೀಟರ್ ಅವೇಲಿದ್ವಿ. ಸೊ ಹೀಗಾಗಿ ಅಲ್ಲಿ ಒಂಥರ ನಮಗೆ ಜಾಸ್ತಿ ಮನೆಗಳು ಸಿಟಿಯಿಂದ ಆಚೆ ಕೂಡ ಇದ್ವಿ. ಹಾಗೆಯೇ ಅಲ್ಲಿ ಜಾಸ್ತಿ ಮನೆಗಳೆಲ್ಲ ಇರಲಿಲ್ಲ, ಕೆಲವೊಂದು ಕಮ್ಮಿ ಅಲ್ಲೊಂದು ಇಲ್ಲೊಂದು ಇತ್ತು. ಹಾಗೆ ಇಲ್ಲಿ ನಾನು ಹಾಗೆಯೇ ಬೆಳಗ್ಗೆ ಫ್ರೆಶ್ ಅಪ್ ಆದಮೇಲೆ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಆರ್ಡರ್ ಮಾಡಿದ್ವಿ. ಅದಕ್ಕಿಂತ ಮುಂಚೆನೇ ಸ್ವಲ್ಪ ನಿಮಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೋರಿಸ್ಬೇಕಂತ ನಾನು ಕೆಲವೊಂದು ಮೂಮೆಂಟ್ಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ 8:30 ಆಗ್ತಾಯಿತ್ತು. ಸರಿ, ಆರ್ಡರ್ ಮಾಡಿರೋ ಫುಡ್ ಕೂಡ ಬಂದಿತ್ತು. ನಾವು ಹಾಗೇ ಸರಿ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಏನಾದರೂ ಶಾಪಿಂಗ್ ಇದ್ದರೆ ಹೋಗೋಣ ಅಂತ ಬ್ರೇಕ್ಫಾಸ್ಟ್ಗೆ ಒಂದು ಮಿನಿ ಟಿಫನ್ ಬಾಕ್ಸ್ನ ನಾವು ಆರ್ಡರ್ ಮಾಡಿದ್ವಿ. ಅದರಲ್ಲಿ 2 ಇಡ್ಲಿ, 1 ವಡೆ, 1 ಸ್ವೀಟ್ ಹಾಗೆ 2 ಪೂರಿ ಕೂಡ ಬಂದಿತ್ತು. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಬಿಕಾಸ್ ಮಧುರೈ ಫೇಮಸ್ ಇರೋದೇ ಇಡ್ಲಿಗೋಸ್ಕರನೇ ತುಂಬಾ ಚೆನ್ನಾಗಿತ್ತು. ನಾವು ಯಾವತ್ತಾದರೂ ಮಧುರೈಗೆ ಹೋದಾಗ ಮಧುರೈ ಇಡ್ಲಿ ಅಂತೂ ನಾನು ಮಿಸ್ ಮಾಡೋದೇ ಇಲ್ಲ. ಹಾಗೆ ಅಲ್ಲಿನ ಫ್ಲವರ್ ಕೂಡ ಮಧುರೈ ಮಲ್ಲಿ ಅಂತಲೇ ಫೇಮಸ್ ಆಗಿದೆ. ಅದು ಕೂಡ ನಾನು ವಿ ನೆವರ್ ಮಿಸ್ ಅಂತಲೇ ಹೇಳ್ಬೋದು. ಸೌತ್ ಕಡೆ ನಾವೆಲ್ಲ ಇಡ್ಲಿ ಹೇಗೆ ರವಾದಲ್ಲಿ ಮಾಡ್ತೀವಿ, ಯೂಶ್ವಲಿ ಸೌತಲ್ಲಿ ಮೋಸ್ಟ್ ಎಲ್ಲ ಇಡ್ಲಿ ಕೂಡ ರೈಸಲ್ಲೇ ಮಾಡಿರ್ತಾರೆ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಹಾಗೆಯೇ ಟೀ ಕೂಡ ಬಂದಿತ್ತು. ಟೀ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಾಗೆಯೇ ನಾವು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಲ್ಲ. ಸೊ ಅದಕ್ಕೋಸ್ಕರನೇ ನಾವು ಟೀ ಕುಡಿದ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ನೀವು ಯಾರಾದರೂ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಮಧುರೈಗೆ ಹೋಗೋಕ್ಕೆ ಅಂದರೆ ಖಂಡಿತವಾಗ್ಲೂ ನೋಡ್ತಕ್ಕಂಥ ಸ್ಥಳ. ನೀವು ಬಂದು ಹೋದರೆ ನೀವು ಪದೇ ಪದೇ ಬರ್ತಾನೆ ಇರ್ತೀರ ಇಲ್ಲಿ. ನಾನು ಕೂಡ ಫಸ್ಟ್ ಟೈಮ್ ಬಂದಾಗ ಸರಿ ಅಂತ ಬಂದು ಹೋದ್ಮೇಲೆ ನೆಕ್ಸ್ಟ್ ಟೈಮ್ ಇದು ಆಲ್ಮೋಸ್ಟ್ ಇದು ನಾನು 5th ಟೈಮ್ ಅನಿಸುತ್ತೆ. ತುಂಬಾ ಎಮೋಷ್ನಲಿ ಕನೆಕ್ಟೆಡ್ ವಿತ್ ದ ಮಧುರೈ. ಆ ಸಿಟಿ, ಆ ಕಲ್ಚರು, ಆ ಜನ, ಅದೊಂದು ಸ್ಟ್ರೀಟ್ ವಾಕಿಂಗ್ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಪೀಸ್
ಆ ಥರ ಇರುತ್ತಲ್ಲ, ಬ್ಯಾಂಗ್ಳೂರಲ್ಲಿ ಆಲ್ 5 days ವರ್ಕ್ ಮಾಡಿ ಬೋರ್ ಆಗಿದ್ರೆ ಇನ್ನೂ ರಿಮೈನಿಂಗ್ 2 daysಲ್ಲಿ ನಾವು ಆರಾಮಾಗಿ ಮಧುರೈ ಸಿಟಿನ ಎಂಜಾಯ್ ಮಾಡಿಕೊಂಡೇ ಬರ್ಬೋದು ಅಂತ ಹೇಳ್ತೀನಿ ನಾನು. ಇಲ್ಲಿ ಏನಂದರೆ ಮಧುರೈಯಲ್ಲಿ ಯಾವಾಗಲೂ ಬಿಸಿಲು ಜಾಸ್ತಿನೇ. ನಾವು ಬ್ಯಾಂಗ್ಳೂರಲ್ಲಿ ಸಮ್ಮರಲ್ಲೆಲ್ಲ ಎಷ್ಟು ಬಿಸಿಲಿರುತ್ತೆ, ಹಾಗೆಯೇ ಇಲ್ಲಿ ತುಂಬಾ ಬಿಸಿಲು. ನೀವು ಹೊರಗಡೆ ಹೋದರೆ ಸಾಕು ತುಂಬ ಸ್ವೆಟ್ಟಿಂಗ್ ಆಗಿಬಿಡ್ತೀರ. ನಾನು ಆಗಲೇ ಹೇಳಿದಾಗೆ ಕೆಲವೊಂದು ನಾನು ಹಿತ್ತಾಳೆ ಸಾಮಾನುಗಳೆಲ್ಲ ಪರ್ಚೇಸ್ ಮಾಡಿದ್ದೆ. ಅದೇ ಶಾಪಲ್ಲಿ ನಾನು ಆ ಓನರ್ ಜೊತೆ ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದೆ. ಸೊ ಅವ್ರು ಕೂಡ ನನಗೆ ತುಂಬಾ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು, ಹಾಗೆಯೇ ವೀಡಿಯೋ ಕೂಡ ಮಾಡ್ಕೊಳಕ್ಕೆ ಹೇಳಿದ್ರು. ಇಲ್ಲಿ ನೀವು ಕೂಡ ಹೋದರೆ ಅವರು ನಿಮಗೆ ತುಂಬಾ ಡಿಸ್ಕೌಂಟ್ ಕೊಡ್ತಾರೆ. ಡಿಸ್ಕೌಂಟ್ ಹೇಗಂದರೆ, ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಮದುವೆ ಪ್ಲ್ಯಾನ್ ಮಾಡಿದರೆ, ನಾನು ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಕೂಪನ್ ಕೋಡ್ ಶೇರ್ ಮಾಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಡೈರೆಕ್ಟ್ DM ಮಾಡಿ ಕೂಡ ಕೇಳ್ಬೋದು. ನೀವೊಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಹಾಕ್ಬೋದು. ಈ ಶಾಪ್ ನೇಮು ಕರುಪಸ್ವಾಮಿ ಅಂತ. ಹೋಪ್ ನನ್ನ ಈ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.